ವ್ಲಾಗ್ ಮಾಡಿದ್ರೆ ಏನು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಎಲ್ಲ ಚೆನ್ನಾಗಿ ಹಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಮೇ ದಿ ಬೆಸ್ಟ್. ಮಳೆ ಬಂದಿರುವ ಸಮಯಕ್ಕೆ ಎಲ್ಲ ಚೇರ್ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ ಗೈಸ್. ಈ ಥರ ಪರಿಸ್ಥಿತಿ ಬಂದೈತೆ ಎಲ್ರಿಗೂ. ಇವಾಗ ಈ ಫಾರಮ್ಗೋಸ್ಕರ 3 ಅವರ್ ವೆಯ್ಟ್ ಮಾಡಿದ್ದೀವಿ ನೋಡಿ ಅಮ್ಮ. ಇವಾಗ ನಮ್ಮ ಸರಿಗಮಪ ಆಡಿಷನ್ ಕೊಡಕ್ಕೆ ಬಂದಾರ, ನಮ್ಮ ಪರಿಚಯ ಆಗಿದ್ದಾರೆ. ಹೈ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಇವತ್ತು ನಾನು ಹೋಗ್ತಾ ಇರೋದೆ ಸರಿಗಮಪಗೆ ಆಡಿಷನ್ ಕೊಡೋಕ್ಕೆ. ಸ್ವಲ್ಪ ಭಯ ಆಗ್ತೈತೆ, ಒಂದು ಕಡೆ ಖುಷಿ ಆಗ್ತೈತೆ. ಯಾವ ಥರ ಇರುತ್ತೆ ಏನು ಎತ್ತ ಅಂತ. ಯಾಕಂದರೆ ಸಾವಿರಾರು ಜನ ಬಂದಿರ್ತಾರೆ. ನೋಡೋಣ, ನಮ್ಮದು ಒಂದು 100% ಕೊಡೋಣ ಅಂದ್ಕೊಂಡು ನಾನು ಸಾಂಗ್ ಕಲ್ತ್ಕೊಂಡು ಹೋಗ್ತಾಯಿದ್ದೀನಿ. ಯಾವ ಥರ ಇರುತ್ತೆ ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಎಷ್ಟು ಜನ ಬಂದಿರ್ತಾರಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ಯಾಕೆ ಟೈಮ್ ಆಗಿಬಿಟ್ಟೈತೆ, ಬೇಗ ಬೇಗ ಮೈಸೂರಿಗೆ ಹೋಗಬೇಕು. ಮೈಸೂರಿಗೆ ಹೋದಷ್ಟೇ ನನ್ನ ಫ್ರೆಂಡ್ ಬರ್ತಾನೆ ಕರ್ಕೊಂಡು ಹೋಗೋಕ್ಕೆ. ಎಲ್ಲ ವೀಡಿಯೋದಲ್ಲಿ ನೋಡ್ತೀರಾ, ಬನ್ನಿ ಮತ್ತೆ ಹೋಗ್ತಾ ಹೋಗ್ತಾ ಸಿಗೋಣ. ನಮ್ಮ ಅಣ್ಣ ಮಲ್ಕೊಂಬಿಟ್ಟವನೆ. ಬಿಟ್ಕೊಡು ರೈಲ್ವೆ ಸ್ಟೇಷನ್ಗೆ ಅಂತಂದರೆ, ಇಲ್ಲ ನಾನು ಬಿಟ್ಕೊಡಲ್ಲ ಹಂಗೆ ಹಿಂಗೆ ಅಂತಂದ. ನಿಧಾನ, ನಾನು ಶೂ ಎಲ್ಲ ಮೇಲೆ ಕಲೀಚಾಕ್ಬಿಟ್ರೆ ಅಷ್ಟೇ. ಅದಕ್ಕೆ ನನ್ನ ತಮ್ಮನ ಕೈಲಿ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ. ಟ್ರೈನು ಎಷ್ಟೊತ್ತಿಗೆ ಏನು ಅಂತ ಗೊತ್ತಿಲ್ಲ. ಈಗ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಸಿಗ್ತೀನಿ. ನೋಡೋಣ ಎಷ್ಟೊತ್ತು ಟ್ರೈನ್ ಬರುತ್ತೆ ಏನಂತ ನೋಡ್ತೀರಾ. ಬ್ಲಾಗ್ ಮಾಡಿಕೊಂಡು ಹೋಗೋದು ತುಂಬ ಈಸಿ ಅಲ್ಲ ಗೈಸ್, ಸ್ವಲ್ಪ ಕಷ್ಟ ಐತೆ. ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ನಿಮಗೆ. ಆಯಿತು ಸ್ಟೇಷನ್ ಹತ್ರ ಬಂದಿದ್ದೀನಿ. ಟಿಕೆಟ್ ತೊಗೊಂಡು ಅಣ್ಣ, ಮೈಸೂರು ಟ್ರೈನ್ ಎಷ್ಟು ಗಂಟೆ ಆಗಿತ್ತು? ಟಿಕೆಟ್ ಕೊಡಿ ಮೈಸೂರು. ಅಣ್ಣ ಮೈಸೂರು ಹೋಗ್ತೀವಿ ಅಣ್ಣ. ಒಂದು 5 ರೂಪಾಯಿ ಚೇಂಜ್ ಇಲ್ಲ ಅಣ್ಣ, ಪರವಾಗಿಲ್ಲ. ಹಾಂ ಬರ್ತೀಯ? ಟ್ರೈನು 5 ನಿಮಿಷ ಆಯ್ತಂತೆ. ಸದ್ಯಕ್ಕೆ ಬೇಗ ಬೇಗ ಬಂದಿದ್ದೀನಿ. ಬನ್ನಿ ಟ್ರೈನ್ ಹತ್ರ ಎಷ್ಟು ಬೇಗ ಬರುತ್ತೇನೋ ಗೊತ್ತಿಲ್ಲ. ಬೇಗ ರಶ್ ಇದೆಯಲ್ಲ, ರಶ್ ಇದೆಯಲ್ವಾ ಗಾಯ್ಸ್. ಟ್ರೈನ್ ಫುಲ್ ರಶ್ ಐತೆ ಅಂತೇಳ್ರಿ. ನಮ್ದೇನು ಸ್ಥಿತಿ ಅಂದರು ಮೈಸೂರಿಗಂತ ಬರೀ ನಿಂತ್ಕೊಂಡು ಹೋಗೋದೆ ಇವಾಗ. ಟ್ರೈನ್ ಹೇಳ್ಬಿಟ್ಟು ಬಂದಿದ್ದೀನಿ. ಅಪ್ಪ, ಆಲ್ಮೋಸ್ಟು 1.25 ಅವರ್ ಜರ್ನಿ ಆಗಿದೆ ಗೈಸ್. ನಿಂತು ಸೀಟ್ ಕೂಡ ಇರಲಿಲ್ಲ. ನಿಂತು ಫುಲ್ಲು ಕಾಲು ನೋವು ಬಂದ್ಬಿಟ್ಟು ಈಚೆ ಇವಾಗ ಎಕ್ಸಿಟಿಗೆ ಬಂದು ನಿಂತ್ಕೊಂಡಿದ್ದೀನಿ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೀನಿ, ಬರ್ತಿದ್ದೀನಿ ಹೆಂಗೆ ಹೆಂಗೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಬೇಗ ಬರ್ತಾರೆ ಏನೋ ಒಂದು ಗೊತ್ತಿಲ್ಲ. ಅವ್ರು ಬಂದಷ್ಟೇ ಹೋಗಬೇಕು. ಟೈಮ್ ಕೂಡ ಆಗ್ಬಿಟ್ಟೈತೆ. ಟೈಮ್ ಆಲ್ಮೋಸ್ಟು ಒಂದು 9:30 ಆಗ್ಬಿಟ್ಟೈತೆ. ಈಗ ಅವ್ರು ಬಂದಷ್ಟೇ ಹೋಗಬೇಕು. ಸಿಕ್ಕಾಪಟ್ಟೆ ರಿಸ್ಕ್ ಗೈಸ್ ಇದು. ವ್ಲಾಗೆಲ್ಲ ಮಾಡಿಕೊಂಡು ನಾವು ಓಡಾಡ್ತೀವಿ ಅಂತಂದರೆ ಎಲ್ಲ ಕ್ಲಾರಿಟಿನೇ ಇಲ್ಲ, ಫೇಸ್ ಕ್ಲಾರಿಟಿ ಬರ್ತಾಯಿಲ್ಲ ಬಿಸಿಲಿಗೆ. ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ನಿಮಗೆ ಗೈಸ್. ಆಲ್ಮೋಸ್ಟ್ ಒಂದು 20 ನಿಮಿಷ ಆಯ್ತು ನನ್ನ ಫ್ರೆಂಡ್ ಕಾಯ್ಕೊಂಡು ನಿಂತ್ಕೊಂಡು. ಇನ್ನೂ ಬಂದಿಲ್ಲ ಗೈಸ್. ಬರ್ತಾಯಿದ್ದೀನಿ ಅಂದ್ಕೊಂಡು ಕಾಗಿ ಹಾರಿಸ್ಕೊಂಡು ಅಂದ್ಕೊಂಡು ಇನ್ನೂ ಅವ್ರು ಬಂದಷ್ಟು ಹತ್ಕೊಂಡು ಹೋಗಬೇಕು.
ಫುಲ್ಲಿ ಗಾಡಿಗಳು ಸೌಂಡ್ ಜಾಸ್ತಿ. ತುಂಬ ಟೈಮ್ ಆಗ್ಬಿಟ್ಟಿದೆ ಗೈಸ್. ಇಷ್ಟೊತ್ತು ಆಲ್ರೆಡಿ ನಾನು ಸ್ಪಾಟಲ್ಲಿ ಇರಬೇಕಿತ್ತು. ಏನಾಗುತ್ತೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಫಾರಮ್ಸ್ ಎಲ್ಲ ಫಿಲ್ ಮಾಡಬೇಕು. ನೋಡೋಣ ಹೀಗಿರುತ್ತೆ ಏನಿರುತ್ತೆ ಅಂತ ವೀಡಿಯೋದಲ್ಲಿ ನೋಡ್ತೀನಿ. ಹೋಗ್ಬೇಕು. ಬನ್ನಿ ಅವ್ರ ಜೊತೆ ಹೋಗ್ತಾ ಸಿಗ್ತೀನಿ ನಿಮಗೆ. ನೋಡಿರಿ ಗೈಸ್ ಎಷ್ಟು ಟ್ರಾಫಿಕ್ ಐತೆ ಅಂದರೆ ನಾನು ಬಂದಾಗಿಂದ ಒಂದು ಚೂರು ಕ್ಲಿಯರ್ ಆಗಿಲ್ಲ ಟ್ರಾಫಿಕ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ನಮ್ಮ ಮಂಡ್ಯದಲ್ಲೇ ಈ ಥರ ಟ್ರಾಫಿಕ್ ಇದ್ಬಿಟ್ರೆ ತಲೆ ಎಲ್ಲ ಹುಚ್ಚೆಲ್ಲ ಬಂದ್ಬಿಡುತ್ತೆ ನಮಗೆ. ಆ ಥರ ಆಗ್ಬಿಡುತ್ತೆ. ಇವಾಗ ಕ್ಲಿಯರ್ ಆಗ್ತೈತಿ ಟ್ರಾಫಿಕ್. ಆಲ್ಮೋಸ್ಟ್ ಒಂದು 20 ಮಿನಿಟ್ಸಿಂದ ಇವಾಗ ಕ್ಲಿಯರ್ ಆಗ್ತೈತಿ ನೋಡಿ. ಇನ್ನೇನು ಗೈಸ್, ನನ್ನ ಫ್ರೆಂಡ್ ಬಂದಷ್ಟೇ ಅವ್ರ ಜೊತೆ ಹೋಗ್ತಾ ಸಿಗ್ತೀನಿ ಗೈಸ್. ಇವರೇ ನೋಡಿ ಗೈಸ್, ಎಷ್ಟು ಟೈಮ್ ಇನ್ನಿಂದ ಎಷ್ಟು ಟೈಮ್ ವೇಸ್ಟ್ ಆಗಿದೆ ಗೊತ್ತಾ? ಹಾಂ, ಫೇಸ್ ರಿವೀಲ್ ಮಾಡಲಾ? ಓಡಿಸ್ಬೇಕಾ? ಅಯ್ಯೋ ಏನೋ ಕೆಲಸಗೆಲ್ಲ ಕೊಡ್ತವ್ರೆ. ನಿನ್ನಿಂದ ಇವತ್ತು ಆಲ್ಮೋಸ್ಟ್ ತುಂಬ ಟೈಮ್ ವೇಸ್ಟ್ ಮಾಡಿದ್ಯಾ. ಹೋಗು. ವಿಜಯನಗರಕ್ಕೆ ಎಂತಕ್ಕೆ? ಗಾಡಿ ತಗೊಬರಕ್ಕೆ. ಗೈಸ್, ಇವ್ರು ಸವಾಸ ಮಾಡಿದ್ರೆ ಈ ಥರ ಗಾಡಿ ಓಡಿಸ್ಬೇಕು, ಈ ಥರ ಟ್ರಾಫಿಕಲ್ಲೂ ನಿಂತ್ಕೊಬೇಕು. ಬಂದಿರೋದೇ ಅದರಲ್ಲೂ ಟೈಮ್ ವೇಸ್ಟ್ ಮಾಡಿಕೊಂಡು ಲೇಟಾಗಿ ಬಂದ್ಬಿಟ್ಟು ಬಿಲ್ಡಪ್ ಸವಾಸ ಎಲ್ಲ ಮಾಡಿದ್ರೆ ನಿಂತೋರಿದ್ರೆ ನಮ್ಮ ಕರ್ನಾಟಕ ಉದ್ಧಾರ. ಅದಂತೂ ಪಕ್ಕ. ಬನ್ನಿ ಹೋಗ್ತಾ ಸಿಗ್ತೀನಿ. ಇವತ್ತೇ ಸವಾಸ ಮಾಡಿದ್ರೆ ನಮ್ಗೆ ಹೀಗೆ ಆಗುತ್ತೆ, ನಿಂತ್ಕೊಬೇಕು. ಗೈಸ್ ಫೈನಲಿ ಬಂದಿದ್ದೀವಿ ಅಂದ್ಕೊಳ್ಳಿ. ಅಲ್ಲೇ ಸರಿಗಮಪ ಆಡಿಷನ್ ಹತ್ರ ಹಿಂದೆನೇ ಅದು, ಅಲ್ಲೇ ನಡೀತಾ ಇರೋದು. ಬಂದಾಯಿತು. ಇವಾಗ ಹೋಗಿ ಫಾರ್ಮ್ ಇಸ್ಕೊಂಡು ಆರಾಮಾಗಿ ಹೋಗಬೇಕು. ಏನು ಎತ್ತ ಅಂತ ಗೊತ್ತಿಲ್ಲ, ಎಷ್ಟು ರಿಸ್ಕ್ ಐತೆ ಏನೋ ಒಂದು ಗೊತ್ತಿಲ್ಲ. ಹೋಗ್ಬೇಕು ಒಳಗಡೆ. ಹೋಗ್ಬಿಟ್ಟು ಫಾರ್ಮ್ ಇಸ್ಕೊಂಡು ಫಾರ್ಮ್ನ ಫಿಲಪ್ ಮಾಡಿ ಹೆಂಗಿರುತ್ತೆ, ಏನು ಯಾವ ಥರ ಫಾರ್ಮ್ ಇರುತ್ತೆ ಏನು ಒಳಗಡೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಬನ್ನಿ ಗೈಸ್, ಜೆರಾಕ್ಸ್ ಹಾಕ್ಸ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟು ಜೆರಾಕ್ಸ್ ಅಂಗಡಿ ಹುಡಿಕೊಂಡು ಬಂದೆ. ಇವಾಗ ಜೆರಾಕ್ಸ್ ಹಾಕ್ಸ್ಕೊತಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಏನು ಎತ್ತ ಅಂತ ಒಂದು ಗೊತ್ತಾಗ್ತಿಲ್ಲ, ಅಷ್ಟೊಂದು ಜನ ಇದ್ದಾರೆ. ಇದು ಆಲ್ಮೋಸ್ಟ್ ಅಲ್ಲೇ ಒಂದು 300 ಪೀಪಲ್ ಜನ ನಿಂತಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಒಳಗಡೆ ಹೋಗೋದು, ಫಾರಮ್ಸ್ ಎಲ್ಲ ಇಸ್ಕೊಳ್ಳೋದು ಅಂತ. ಅಲ್ಲಿ ಹೋಗಿ ಫಾರಮ್ಸ್ ಇಸ್ಕೊಂಡ್ಮೇಲೆ ಸಿಗ್ತೀನಿ. ಬನ್ನಿ. ರಿಸ್ಕು ಹುಡುಕೊಬಂದು ಜೆರಾಕ್ಸ್ ಹಾಕ್ಸ್ಕೊಂಡಿದ್ದೀನಿ. ನನ್ನ ಫ್ರೆಂಡಾಗಿ ನಿಲ್ಸ್ಬಿಟ್ಟು ಬಂದಿದ್ದೀನಿ ಲೈನ್ಗೆ. ಸಿಕ್ಕಾಪಟ್ಟೆ ಜನ ಸೇರ್ತಾಯಿದ್ದಾರೆ. ಇಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿರೋದಿಲ್ಲ, ಅಷ್ಟು ಜನ ಅವರೇ ಗುರು. ಬನ್ನಿ ಮತ್ತೆ ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಇಲ್ಲಿಂದ ನಾವು ಹೋಗಿ ಗೈಸ್, ಇಲ್ಲಿ ನಮಗೆ ಆಡಿಷನ್ ಕೊಡೋಕೆ ಬಂದಾಗ ನಮ್ಮ ಬ್ರದರ್ಸ್ ಇಬ್ಬರು ಮೈಸೂರಲ್ಲಿ ನನಗೆ ಫ್ರೆಂಡ್ ಆಗಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಏನಂತ ಕೇಳೋಣ ಬನ್ನಿ. ಬ್ರೋ ನಿಮ್ದೇನು ಎಕ್ಸ್ಪೀರಿಯನ್ಸ್? ಎಷ್ಟೋ ಸತಿ ಬಂದು ಆಡಿಷನ್ ಕೊಟ್ಟಿದ್ದೀರಾ? 2ನೇ ಸಲ. ಹೆಂಗಿದೆ ಬ್ರೋ ಎಕ್ಸ್ಪೀರಿಯನ್ಸ್? ಸ್ಟಾರ್ಟಿಂಗ್ ಚೆನ್ನಾಗಿದೆ. ಗಾಬರಿ ಮಾಡ್ಕೊಬಾರ್ದು. ಹಾಂ, ಚೆನ್ನಾಗಿತ್ತು. ನಿಮ್ಮದು ಬ್ರೋ? ನಂದು 2ನೇ ಸಲ ಬ್ರೋ. ಹಾಂ, ಸೂಪರ್ ಆಯಿತು. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆಯಾ? ಇಲ್ಲ ಬ್ರೋ, ನಾನು 2ನೇ ಸತಿ ಕೊಡ್ತಾ ಇರೋದು. ಆದರೆ ಏನು ಎತ್ತ ಅಂತಲ್ಲ, ಅವಾಗ ನಾನು ಚಿಕ್ಕ ವಯಸ್ಸಲ್ಲಿ ಕೊಟ್ಟಿದ್ದು. ಈಗ ಹೆಂಗಿರುತ್ತೆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಬ್ರೋ, ನೀವಾರ ಹೋದ ವರ್ಷ ಕೊಟ್ಟಿದ್ರಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳ್ಕೊಂಡು. ಎಕ್ಸ್ಪೀರಿಯನ್ಸ್ ಎಲ್ಲ ಸೇಮ್ ನೀವು ಏನು ಕೊಟ್ಟಿದ್ದೀರಿ ಫಸ್ಟ್ ಟೈಮು. ಗೈಸ್, ಆದರೂ ಮಾತ್ರ ಬ್ರದರ್ಸ್ ಇಬ್ಬರು ತುಂಬ ಕ್ಲೋಸ್ ಆದರು. ಇನ್ನೊಂದು ಏನು ಅಂತಂದರೆ ಗೈಸ್, ಆಲ್ಮೋಸ್ಟ್ ನಾವು ಒಂದು 2.5 ಅವರ್ ಆಯಿತು ಬ್ರೋ ನಿಂತ್ಕೊಂಡು. 2.5 ಅವರ್ ಆಯಿತು. ಇನ್ನೂ ಫಾರಮ್ಗೋಸ್ಕರ ನಿಂತಿದ್ದೀವಿ. ಜನ ನೋಡಿದ್ರೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಆ ಕಡೆಲ್ಲ ತೋರಿಸಿದ್ರೆ ಸೈಕ್ ಅಂದ್ಕೊಳ್ರಿ. ಆದರೆ ಯಾರೋ ಡೈಲಾಗ್ ಕೊಡ್ತಿದ್ದಾರಲ್ಲ, ಜಾಲಿ ಅಂತಾರಲ್ಲ, ಹಂಗೆ ಜಾಲಿ ಮಾಡಬೇಕು. ಜಾಲಿಯಲ್ಲಿ ನಿಂತ್ಕೊಂಡು ಈ ಥರ ವ್ಲಾಗ್ ಮಾಡಿಕೊಂಡು ಸರಿಗಮಪ ಆಡಿಷನ್ ಕೊಡಬೇಕು ಅಂತಂದರೆ ಸ್ವಲ್ಪ 2 ಗುಣಿಗೆ ಬೇಕು. ಜನ ಮಧ್ಯೆ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಗೈಸ್.
ಫೈಕ್ ಅಂದ್ಕೊಳ್ರಿ. ಬನ್ನಿ ಮುಂದೆ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಗೈಸ್ ನೋಡಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗೈತೆ. ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಅಲ್ಲಿ ಹೋಗಿ ಕೆಳಗಡೆ ಲೈನ್ ಇನ್ನೂ 1 ಅವರ್ ಆಗುತ್ತೆ ಅನಿಸುತ್ತೆ ಅಲ್ಲಿ ಹೋಗೋಸಲ್ಲಿ. ಹೋಗಿ ಫಾರಮ್ ಇಸ್ಕೊಂಡು ಫಾರಮ್ನ ಫಿಲ್ ಮಾಡಿ ನಮ್ಗೆ ಯಾವ ನಂಬರ್ ಬರುತ್ತೋ ಆ ನಂಬರ್ ಕರೆದಾಗ ಹೋಗ್ಬೇಕು ಗೈಸ್. ಈ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಬೇಜಾರಾಗಿತ್ತು ಇಷ್ಟೇ ಗೈಸ್. ಈ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಹಿಂದೆ ಒಂದು ಹುಡುಗಿ ನಿಂತಿತ್ತು. ಏನು ಅಂತ ಗೊತ್ತಿಲ್ಲ, ಹುಡುಗನ್ ಥರ ಕಾಣ್ತದ. ಅಂಕಲ್ ಅಂತ ಅಂದ್ಬಿಡ್ತು. ಅಂಕಲ್ ಈ ವಿಡಿಯೋ ಮಾಡ್ತಾ ಇದ್ದೆ ಅಂದ್ಬಿಡ್ತು. ಸಿಕ್ಕಾಪಟ್ಟೆ ಬೇಜಾರಾಗೈತೆ ಗೈಸ್, ಅಂಕಲ್ ಅಂದ್ಬಿಟ್ರು ಅಂತ. ಗೈಸ್ ಫೈನಲಿ 3 ಅವರ್ ವೆಯ್ಟ್ ಮಾಡಿ ಫಾರಮ್ ಸಿಕ್ಕೈತೆ. ಈ ಫಾರಮ್ಗೋಸ್ಕರ 3 ಅವರ್ ವೆಯ್ಟ್ ಮಾಡಿದ್ದೀವಿ. ಈ ಫಾರಮ್ ಫಿಲ್ ಮಾಡಿಸಿ 4 ಅವರ್ ವೆಯ್ಟ್ ಆಗಿದೆ ಅಂತ ಅಮ್ಮ ಹೇಳ್ತಿದ್ದಾರೆ. ನೋಡಿ ಈ ವಯಸ್ಸಲ್ಲೂ ಎಷ್ಟು ಕಾನ್ಫಿಡೆನ್ಸ್ ಐತೆ, ಇವಾಗ ಬಂದು ಆಡ್ತೀನಿ ಅನ್ನೋಕ್ಕೋಸ್ಕರ. ನೋಡಿ ಈ ಥರ ಇರಬೇಕು, ತುಂಬ ಖುಷಿ ಆಗುತ್ತೆ. ಈ ಥರ ವಯಸ್ಸಾದವ್ರು ಬಂದು ಸಾಂಗ್ ಆಡ್ತೀನಿ ಅಂತ ಅಂದಾಗ ನಮ್ಗೆ ಖುಷಿ ಆಗುತ್ತೆ. ನೀವು ಖುಷಿ ಆಗುತ್ತಮ್ಮ ನನಗೆ ತುಂಬ ಇಷ್ಟ. ನಾನು ಎದೆ ತುಂಬ ಆಡುವೆಯಿಂದನೂ ತುಂಬ ಇಷ್ಟಪಟ್ಟೇ ನಾನು ಹಾಡು ಕಲಿತಾ ಇದ್ದಿದ್ದು. ಮನೆಯಲ್ಲೇ ಕಲಿತಾ ಇದ್ದೀನಿ ಹಾಡು. ನಾನೆಲ್ಲೂ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ನನಗೆ ಹಾಡು ಅಂದರೆ ಪಂಚಪ್ರಾಣ. ಅಲ್ಲಿ ಹಾಡು ಎಲ್ಲ ಆರ್ಕೆಸ್ಟ್ರಾ ಆದರೂ ನಾನು ಫಸ್ಟ್ ಹೋಗೋದು, ಎಲ್ಲಿ ದೂರ ಆಗಲಿ ಆಟ ಮಾಡ್ಕೊಂಡೋಗಿ ಹಾಡ್ಕೊಂಡು ತುಂಬ ಇಷ್ಟ. ಹಾಡು ಅಂದರೆ ತುಂಬ ಇಷ್ಟ ಸರ್ ನನಗೆ. ಸರಿಗಮಪ ಅಂದರೆ ನನಗೆ ತುಂಬ ಇಷ್ಟ. ಹೊಸನಾರ ಬಂದು ನಾನು ಸ್ಟೇಜಲ್ಲಿ ಆಡಬೇಕು ಅನ್ನೋ ಆಸೆ ನನಗೆ ಇದೆ. ಯಾವುದಾದ್ರೂ ಒಂದು ಸಾಂಗ್ ಆಡಿ. ಎಲ್ಲ ನಿಮ್ಗೆ ಯಾವ್ದು ಇಷ್ಟ ಅದು ಯಾವುದಾದ್ರೂ ಆಡಿ. ನೋಡಿ ಅಮ್ಮ, ಇವಾಗ ನಮ್ಮ ಸರಿಗಮಪ ಆಡಿಷನ್ ಕೊಡೋಕೆ ಬಂದಾಗ ಪರಿಚಯ ಆಗಿದ್ದಾರೆ. ಅವ್ರೊಂದು ಸಾಂಗ್ ಆಡ್ತಾರೆ ಅಂತ ಕೇಳಿಸ್ಕೋಬೇಕು. ಒಂದೇ ಸಾಂಗ್ ಫುಲ್ ಸಾಂಗ್ ಆಡೋಕ್ಕಿಲ್ಲ, ಒಂದು ಸ್ವಲ್ಪ ತಿಂಡಿ ತಿಂದಿಲ್ಲ, ಸ್ವಲ್ಪ ಆಡ್ತೀನಿ. ಅವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಆಸೆಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಸಾಕಾಗಿ ನೋಡ್ತಾ. ಥ್ಯಾಂಕ್ ಯು ಅಮ್ಮ, ಸಾಂಗ್ ಆಡಿ ನಮಗೂ ತುಂಬ ಖುಷಿ ಆಯಿತು ಮೀಟ್ ಮಾಡಿ. ನೋಡೋಣ, ಮೋಸ್ಟ್ಲಿ ಆಡಿಷನಲ್ಲಿ ಇವ್ರದ್ದು ವೀಡಿಯೋಸ್ ಬರುತ್ತೆ ಅನಿಸುತ್ತೆ. ಸೆಲೆಕ್ಟ್ ಆದ್ರೆ ನಮಗೂ ಖುಷಿ. ಬನ್ನಿ ಮುಂದೆ ಕಂಟಿನ್ಯೂ ಆಗುತ್ತೆ ವೀಡಿಯೋ. ಗಾಯ್ಸ್ ಇನ್ನೂ ಒಳಗಡೆ ಹೋಗಿಲ್ಲ. ಫಾರಮ್ಸ್ ಈಸ್ಕೊಂಡು ಹೊಟ್ಟೆ ಇಸ್ತೈತೆ ಅಂದ್ಬಿಟ್ಟು ಆಲೇ 2 ಗಂಟೆ ಮಧ್ಯಾಹ್ನ ಬ್ಯಾಗ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಏನೋ ತಿನ್ಕೊಬರೋಣ ಅಂತ. ಏನೋ ಹೇಳ್ತಿದ್ದೆ, ಸ್ವಲ್ಪ ಹೇಳ್ತೀಯಾ? ಹಾಂ ಹೇಳು, ಪರವಾಗಿಲ್ಲ, ಏನೋ ಹೇಳ್ತೀನಿ ಅಂತಲ್ಲ. ನೋಡಿ ಅಮ್ಮ ಬೇರೆ ಕಾಲ್ ಮಾಡ್ತಾರೆ. ಬೆಳಿಗ್ಗೆಯಿಂದ ತಿಂಡಿ ಪಂಡಿ ತಿಂದೆ. ಇವಾಗ ಕೋಲ್ಡಾಗಿ ಏನಾಗ್ತಿದೇನಂತ ಇಲ್ಲೇ ಪಕ್ಕದಲ್ಲಿ ಪಾರ್ಲರ್ ಹತ್ರ ಬಂದಿದ್ದೀವಿ. ಏನೋ ಹೇಳ್ತಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಅಲ್ಲ ಇರಲಿ, ಹೇಳು, ಪರವಾಗಿಲ್ಲ. ಈಗ ಹೆಣ್ಮಕ್ಳು ಏನ್ರ ಬಗ್ಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ, ತಿನ್ನೋದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ತಾರಲ್ಲ ಬ್ರೋ, ಪಕ್ಕ ತಾನೆ? ಹಾಂ, ತಿನ್ನೋದು ಅದೆಲ್ಲ ಗೋಲ್ಗೊಪ್ಪ ಈ ಪಾನಿಪುರಿ ಗಿನಿಪುರಿ ಅಂದ್ಬಿಟ್ರು ಅಂತ ಕೇಳೋಂಗಿಲ್ಲ. ಫುಲ್ಲು ಸ್ವಲ್ಪ ಬ್ರೋ ಬ್ರೋ ನಂಗೆ ಮಜ್ಜಿಗೆ ಕೊಟ್ಬಿಡಿ. ಬನ್ನಿ ಗೈಸ್, ಮುಂದೆ ಕಂಟಿನ್ಯೂ ಆಗುತ್ತೆ ವಿಡಿಯೋ. ಗೈಸ್ ನಮಗೊಬ್ರು ಸಿಂಗರ್ ಸಿಕ್ಕಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಮೇಡಮ್ ಇಲ್ಲಿ ನೋಡ್ಕೊ ಒಬ್ರು. ಹಾಯ್ ಮೇಡಮ್, ಲಾಗ್ ಮಾಡಿದ್ರಿ. ಏನೋ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಎಲ್ಲ ಚೆನ್ನಾಗಿ ಹಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಮೇ ದ ಬೆಸ್ಟ್ ಗೆಟ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೆಳಿಗ್ಗೆ ಬಂದವರು ಬ್ರೋ. ಮೋಸ್ಟ್ ಎಷ್ಟಾಗಿದೆ ಬ್ರೋ ಟೈಮ್? 4 ಗಂಟೆನಾ? 4 ಗಂಟೆ ಆಯಿತು. 4 ಗಂಟೆ ಆಗೈತೆ, ಇನ್ನೂ ಆಡಿಷನ್ ಆಗಿಲ್ಲ. ಹೆವಿ ಸಿಕ್ಕಾಪಟ್ಟೆ ಕಾಲು ಪೇನ್ ಆಗ್ಬಿಡುತ್ತೆ. ಸುಮ್ಮನೆ ಅವಾಗಿಂದ ಸಾಂಗ್ ಪ್ರಾಕ್ಟೀಸ್ ಮಾಡ್ಕೊ ಕೂತಿದ್ದೀವಿ ಅಷ್ಟೇ. ನೋಡಿ ಇವರು ಸಾಂಗ್ ಪ್ರಾಕ್ಟೀಸ್ ಮಾಡ್ತವ್ರೆ, ನಮ್ಮ ಬ್ರದರು ಸಾಂಗ್ ಪ್ರಾಕ್ಟೀಸ್ ಮಾಡ್ತವ್ರೆ. ಇನ್ನೇನು ಕೆಲಸ ನಮಗೆ?
ಅವಾಗಿಂದ ಬರೀ ಸಾಂಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ಯಾವಾಗ ಮುಗಿಯುತ್ತೆ ಒಂದು ಗೊತ್ತಿಲ್ಲ. ಆಲೇ 4 ಗಂಟೆ ಆಗೈತೆ. ಇನ್ನೂ ಎಷ್ಟೊತ್ತು ಮುಗಿಯುತ್ತೆ ಏನೋ ಒಂದೂ ಗೊತ್ತಿಲ್ಲ ನನಗೆ. ನೋಡೋಣ ಎಷ್ಟೊತ್ತು ಮುಗಿಯುತ್ತೆ ಅಂತ. ಇನ್ನು ನಾವು ಮುಗ್ದು ನಾವು ಮನೆಗೆ ಹೋಗಿ ಏನಿಲ್ಲ ನಾಳೆ ಬಾ ಅಂತ ಬರೀತಾರಲ್ಲ, ನಾವು ಬರ್ಬಿಟ್ಟು ಹೋಗ್ಬೇಕಷ್ಟೇ. ಅದು ಪಕ್ಕ ಅಲ್ಲ ಬ್ರೋ. ಎಷ್ಟು ಅಂತ ನಾವು ಇದು ಮಾಡೋಕ್ಕಾಯ್ತದ ಬ್ರೋ. ಏನೋ ಒಂದು ಟೈಮ್, ಒಂದು ನಾರ್ಮಲ್ ಟೈಮ್ ಆದರೂ ಹೋಗ್ಬೋದು. ಏನು ಬೆಳಿಗ್ಗೆ 3 ಅವರ್ ನಿಂತ್ಕೊಂಡ್ವಿ. ಹಾಂ ಹೌದೌದು. ಫುಲ್ ಇದಾಗ್ಬಿಟ್ಟೈತೆ ನೋಡ್ರಿ. ಕ್ಲಿಯರಿಟಿನೇ ಇಲ್ಲ ಸ್ವಲ್ಪನೂ, ಹಂಗಾಗ್ಬಿಟ್ಟೈತೆ. ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೆ ಕ್ಯಾಮ್ರಾನ. ಎಲ್ಲರೂ ಒಂದು ಕೆಲಸ ಇವತ್ತಂತ ಬರುತ್ತಲ್ಲ, ಸಾಯಂಕಾಲ ಬೆಳಿಗ್ಗೆ ಬರ್ತೀವಿ ನಾವು. ಆಲ್ಮೋಸ್ಟ್ 10 ಗಂಟೆ ನಿಂತ್ಕೊಂಡ್ರಿ. ಎಲ್ಲ ಮಳೆ ಗಾಯ್ಸ್ ಇನ್ನೂ ಮುಗ್ದಿಲ್ಲ. ಇವಾಗ 913, ನಮ್ಮದು 947. ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿಲ್ಲ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣಲ್ಲ. ನೋಡಿ ಯಾವ ಥರ ಮಳೆ, ನೋಡಿ ಯಾವ ಥರ ಎಲ್ಲ ಮನೇಲಿ ಚೇರ್ ಇಟ್ಕೊಂಡಿದ್ದಾರೆ. ನನ್ನ ಮೊಬೈಲ್ ಫುಲ್ ನೆಂದೋಗ್ತಿದೆ ಗೈಸ್. ಫುಲ್ ಸೈಕ್ ಅನ್ಕೊಳ್ರಿ. 4 ಗಂಟೆ ನಿಂತಾದ್ಮೇಲೆ ನೆಕ್ಸ್ಟು ನಾವು ಹೋಗ್ಬೇಕು ಗೈಸ್ ಆಡಿಷನ್ಗೆ. ಅಪ್ಪ ಆಗಲ್ಲ ಗೈಸ್, ಇಷ್ಟೊಂದು ಕಷ್ಟ ಬಿದ್ದು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸೈಕ್. ನನ್ನ ವಾಯ್ಸ್ ಕೇಳಿಸಲ್ಲ ಗೈಸ್. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಮಳೆ ಬಂದಿರುವ ಸಮಯಕ್ಕೆ ಎಲ್ಲ ಚೇರ್ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ ಗೈಸ್. ಈ ಥರ ಪರಿಸ್ಥಿತಿ ಬಂದೈತೆ ಎಲ್ರಿಗೂ ಇವಾಗ. ನೋಡಿ ಸುತ್ತ ಮಳೆ ಬಂದ ಒಂದೇ ಒಂದು ಕಾರಣಕ್ಕೆ ಈ ಮಟ್ಟಿಗೆ ಡಿಲೇ ಆಗೈತೆ. 1 ಅವರ್ ತಿರ್ಗಾ ವೆಯ್ಟ್ ಮಾಡಿದ್ದೀವಿ ನಾವು. ಏನು ಎತ್ತ ಒಂದು ಗೊತ್ತಿಲ್ಲ. ಬನ್ನಿ ಮುಂದೆ ಸಿಗ್ತೀನಿ ಗೈಸ್. ಫೈನಲಿ ನಮ್ಮ ಬ್ರದರ್ಸು ನಾವು 3 ಜನನು ಫೈನಲಿ ನಾವು ಆಡಿಷನ್ ಕೊಟ್ಬಿಟ್ಟು ಬಂದಿದ್ದೀವಿ. ತುಂಬ ಖುಷಿ ಆಗ್ತೈತೆ. ಇವತ್ತು ಒಂದು ದಿನ ನನ್ನ ಆಡಿಷನ್ ಸೆಲೆಕ್ಟ್ ಆಗ್ತೀನಿ ಗೊತ್ತಿಲ್ಲ, ಆದರೆ ಇಬ್ಬರು ಥರ ಸ್ನೇಹಿತರು ಸಿಕ್ಕಿದ್ದಾರೆ. ತುಂಬ ಖುಷಿ ಆಗ್ತೈತೆ. ತುಂಬ ಬೆಳಗ್ಗೆಯಿಂದ ಜೊತೆಗೆ ಇದ್ದು ಎಲ್ಲರೂ ಇವಾಗ ಸಾಂಗ್ ಆಡಬೇಕು, ಜೊತೆಗೆ ಆಡಿದ್ದೀವಿ. ತುಂಬ ಖುಷಿ ಆಗ್ತೈತೆ ಬ್ರೋ. ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ಸ್ ಬ್ರೋ. ನೀನೇನಾದರೂ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಫೋನ್ ಮಾಡಿ ಹೇಳು. ಹಾಂ ಬ್ರೋ, ಪಕ್ಕ ನಂಬರ್ ಪಕ್ಕ ಇಸ್ಕೊಂಡಿದ್ದೀನಿ ಬ್ರೋ. ಇಸ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತೈತೆ. ಆಡಿಷನ್ ಕೊಟ್ಟು ಬೆಳಿಗ್ಗೆ ಬಂದವರು ಇವಾಗ ಆಡಿಷನ್ ಕೊಟ್ಟಿದ್ದೀವಿ. ಸಾಯಂಕಾಲ 5:30 ಅನ್ಸುತ್ತೆ ಟೈಮು. ಆಡಿಷನ್ ಕೊಟ್ಟಿದ್ದೀವಿ ಗಾಯ್ಸ್. ತುಂಬ ಮಳೆ ಬರ್ತೈತೆ. ಮೊಬೈಲ್ ಸುಮ್ಮನೆ ಆಗಿ ಎಫೆಕ್ಟ್ ಆಗುತ್ತೆ. ನಮ್ಮ ಬ್ರದರ್ ನಾಳೆ ರೆಡಿ ಆಗ್ತಿದ್ದಾರೆ ಹೋಗೋಕ್ಕೆ ಗಾಯ್ಸ್. ನಾನು ಹೋಗ್ತಾ ಸಿಗ್ತೀನಿ ಗಾಯ್ಸ್. ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಹೇಳಿದ್ದಲ್ಲ ವೀಡಿಯೋದಲ್ಲಿ, ನಮ್ಮ ಬ್ರದರ್ಸ್ ಹೊರಟಿದ್ದಾರೆ. ನಮ್ಮ ಅಣ್ಣವ್ರ ಅಂಗಡಿ ಇಲ್ಲೇ. ಅಣ್ಣ ಇದು ಯಾವ ಪ್ಲೇಸ್ ಬರೋದು? ಹೊಸ ಕೋರ್ಟ್ ಅಂತೆ. ನಮಗೆ ಗೊತ್ತಿಲ್ಲ, ನಾನು ಮಂಡ್ಯದವನು. ಆದರೆ ಅಣ್ಣವ್ರ ಟೀ ಮಾತ್ರ ಮಸ್ತಾಗಿ ಮಾಡಿಕೊಟ್ಟಿದ್ರು. ಯಾರೇ ಮೈಸೂರವ್ರು ಈ ವಿಡಿಯೋ ನೋಡ್ತಿದ್ರು ಬನ್ನಿ, ಟೀ ಮಾತ್ರ ಅಲ್ಟಿಯಾಗಿ ಮಾಡಿಕೊಡ್ತಾರೆ. 10 ರೂಪಾಯಿ ಅಷ್ಟೇ. ಬೇರೆ ಕಡೆ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು 15-20 ರೂಪಾಯಿ ತುಂಬ ಇಸ್ಕೊತಾರೆ. ಬನ್ನಿ, ಎಷ್ಟು ಜನ ಯಾರ್ಯಾರು ವೀಡಿಯೋ ನೋಡ್ತೀರಾ, ಇಲ್ಲಿರೋರು ನಿಯರ್ ಬೈ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಮೋಸ್ಟ್ ಈ ಕಡೆ ಬಂದಿದ್ರೆ ಅದು ಆಗಿರ್ಬೋದು, ಇಲ್ಲಿ ಟೀ ಅಂಗಡಿಗೆ ವಿಸಿಟ್ ಕೊಡಿ, ಟೀ ಕುಡೀರಿ, ಚೆನ್ನಾಗಿರುತ್ತೆ. ಮಾತಾಡ್ತಾರೋ ಹೇಳಿ ಅಣ್ಣ. ಕೋರ್ಟ್ ಕ್ಯಾಂಟೀನ್ ನಂದಿನಿ ಪಾರ್ಲರ್. ಹೇಳ್ಸೋಣ ಗಾಯ್ಸ್. ನೆಕ್ಸ್ಟ್ ಟೈಮ್ ಯಾರು ಈ ವಿಡಿಯೋ ನೋಡ್ತಿದ್ರು ಮೈಸೂರಲ್ಲಿ ನೋಡ್ತು ಅಂದರೆ ಈ ಸ್ಪಾಟ್ಗೆ, ಹೊಸ ಕೋರ್ಟ್ ಅಂತೆ, ಈ ಸ್ಪಾಟಿಗೆ ಬನ್ನಿ, ವಿಸಿಟ್ ಮಾಡಿ, ಟೀ ಕುಡೀರಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ತುಂಬ ಚೆನ್ನಾಗಿತ್ತು ಟೀ. ಅಷ್ಟೇ ಗೈಸ್. ನಮ್ಮ ಬ್ರದರ್ಸಿಗೆ ಹೊರಟಿದ್ದಾರೆ, ನಾನು ಹೊರಟಬೇಕು, ನನ್ನ ಫ್ರೆಂಡ್ ಬರ್ತಿದ್ದಾರೆ. ನಿಮಗೆ ಹೋಗ್ತಾ ಸಿಗ್ತೀನಿ ಗೈಸ್. ಫೈನಲಿ ಆಡಿಷನ್ ಎಲ್ಲ ಮುಗಿಸ್ಕೊಂಡು ನಾನು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಟಿಕೆಟ್ ತೊಗೊಂಡಾಯಿತು. ಮೊನ್ನೆ ಪ್ಲ್ಯಾಟ್ಫಾರಮಲ್ಲಿ ಇದೆಯಂತೆ ಟ್ರೈನು. ಹೋಗಬೇಕು ಗೈಸ್ ಇನ್ನೇ ಪ್ಲ್ಯಾಟ್ಫಾರ್ಮ್ಗೆ. ಬನ್ನಿ, ಹೋಗ್ತಾ ಸಿಗ್ತೀನಿ ಗೈಸ್. ಟ್ರೈನ್ ಹತ್ರ ಹೋಗಿ ಸಿಗ್ತೀನಿ ಬನ್ನಿ.
ಹೋಗಿದ್ದೆ ಕಾಲೇಜು. ವಿಡಿಯೋ ಹೆಂಗಿರುತ್ತೆ ಏನಾಯ್ತು ಅಂತ ಇನ್ನೂ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡೋಣ. ಇದು ಮನೆ ಗೈಸ್ ಫೈನಲಿ ಮಂಡ್ಯ ರೀಚ್ ಆಗಿದ್ದೀನಿ. ಸಿಕ್ಕಾಪಟ್ಟೆ ರಿಸ್ಕ್ ಇತ್ತು ಗೈಸ್, ಹೋಗಿ ಆಡಿಷನ್ ಕೊಟ್ಟು ಬಂದಿದ್ದೆಲ್ಲ ಸ್ವಲ್ಪ ಒಂದು ಕಡೆ ಖುಷಿಯಾಗಿತ್ತು, ಒಂದು ಕಡೆ ಏನಾದರೂ ಅಂತ ಅನಿಸ್ತಿರಲಿಲ್ಲ. ಇವತ್ತಿನ ವಿಡಿಯೋಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೋ ತಪ್ಪಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಒಳ್ಳೆದಿತ್ತು ಅಂದರೆ ಏನೋ ತಪ್ಪಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗೋಲ್ಲ. ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.